ಜನಸಂಖ್ಯೆ ಹೆಚ್ಚಾಗಿ ಅವರ ಪಾರ್ಲಿಮೆಂಟ್ ಸೀಟುಗಳು ಕೂಡ ಹೆಚ್ಚಾಗುವ ಆತಂಕ ಮಾತ್ರ ಅಂತ ಆಗೋದಿಲ್ಲ. ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ರೂಪಾಯಿಗೆ 13 ಪೈಸೆಯಷ್ಟು ಮಾತ್ರ ಬರ್ತದೆ ಅಂತ ಅರ್ಥಮಂತ್ರಿಗಳು ಅರ್ಥಶಾಸ್ತ್ರಜ್ಞರು ಆಗಿರುವ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಅನ್ಯಾಯ. ಈ ಅನ್ಯಾಯವನ್ನು ಸರಿಪಡಿಸಬೇಕು. ಅದು ಕೂಡ, ಆದರೆ ಅದನ್ನು ತೆಗೆಯುವಾಗ ಅದಕ್ಕೆ ನೇರವಾಗಿ ಸಂಬಂಧಪಟ್ಟ ರಾಜ್ಯದ ಜೊತೆ ಆದರೂ ಮಾತುಕತೆ ಮಾಡಬೇಕಲ್ವಾ? ಇದನ್ನು ತೆಗೆದರೆ ಪರಿಣಾಮ ಏನಾಗುತ್ತೆ? ನೀವೇನು ಮಾಡ್ತೀರಿ? ನಿಮ್ಮ ರಾಜ್ಯದಲ್ಲಿ ಏನು ಇರತಕ್ಕಂಥ ಕುಟುಂಬಗಳು ಇನ್ನೂ ಸಾಕಷ್ಟು ಇವೆ ದೇಶದಲ್ಲಿ. ಭಾಳ ದೊಡ್ಡ ಉದಾಹರಣೆ, ನಾವೊಂದು 80 ಕೋಟಿ ಜನರಿಗೆ ಉಚಿತ ಅಕ್ಕಿ ಕೊಡ್ತಾ ಇದ್ದೇವೆ. ಯಾರೂ ಬೇಡ ಅಂತ ಹೇಳೋರಿಲ್ಲ, ಎಲ್ಲರೂ ಸ್ವೀಕಾರ ಮಾಡ್ತಿದ್ದಾರೆ. ಅದರ ಅರ್ಥವೇ ಒಂದು, ಇವತ್ತು ಸಮಾಜವಾದಿ ಅಧ್ಯಯನ ಕೇಂದ್ರ ಅವರ ಆಶ್ರಯದಲ್ಲಿ ನಡೀತಿರ್ತಕ್ಕಂಥ ಸಮಾಜವಾದಿಗಳ ಸಮಾಲೋಚನಾ ಸಭೆ ವಿಶೇಷವಾಗಿ ಆರಂಭ ಮಾಡಿರೋದು ಡಿಲಿಮಿಟೇಷನ್ ಕುರಿತು. ಈ ಡಿಲಿಮಿಟೇಷನ್ನಿಂದ ದಕ್ಷಿಣದ ರಾಜ್ಯಗಳಿಗೆ ತಮ್ಮ ಸ್ಥಾನಗಳು ಕಡಿಮೆ ಆಗ್ತವೆ, ಉತ್ತರದ ರಾಜ್ಯಗಳಿಗೆ ಅವರ ಸ್ಥಾನಗಳು ಪಾರ್ಲಿಮೆಂಟ್ನಲ್ಲಿ ಹೆಚ್ಚಾಗ್ತವೆ ಅನ್ನುವ ಆತಂಕ ಶುರುವಾಗಿದೆ. ಡಿಲಿಮಿಟೇಷನ್ ಮಾಡೋದು ಜನಸಂಖ್ಯೆ ಆಧಾರದ ಮೇಲೆ. ಬಹಳ ವರ್ಷಗಳಿಂದ ದಕ್ಷಿಣದ ರಾಜ್ಯಗಳು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿ ಅಭಿವೃದ್ಧಿಯ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟ ಕಾರಣದಿಂದಾಗಿ, ಜನಸಂಖ್ಯೆ ನಿಯಂತ್ರಣವಾಗಿರುವ ಕಾರಣದಿಂದಾಗಿ ಅವರ ಪಾರ್ಲಿಮೆಂಟ್ ಸೀಟುಗಳು ಕಡಿಮೆ ಆಗ್ತವೆ. ಉತ್ತರದ ರಾಜ್ಯಗಳು, ವಿಶೇಷವಾಗಿ ಹಿಂದಿ ಮಾತನಾಡುವ ರಾಜ್ಯಗಳು, ಬಿಹಾರ್, UP, ಜಾರ್ಖಂಡ್, ಛತ್ತೀಸ್ಗಢ, ಈ ರಾಜ್ಯಗಳು ಜನಸಂಖ್ಯೆ ಹೆಚ್ಚಾಗಿ ಅವರ ಪಾರ್ಲಿಮೆಂಟ್ ಸೀಟುಗಳು ಕೂಡ ಹೆಚ್ಚಾಗುವ ಆತಂಕಕ್ಕೆ ಒಳಗಾಗಿದ್ದಾರೆ ದಕ್ಷಿಣದವರು. ಇದಕ್ಕೆ ಒಂದು ಸಮತೋಲನವಾದ ದಾರಿಯನ್ನು ಕಂಡುಹಿಡಿಬೇಕು ಕೇಂದ್ರ ಸರ್ಕಾರ. ರಾಜ್ಯಗಳ ಜೊತೆಗೆ ಮಾತಾಡಬೇಕು, ಮುಖ್ಯಮಂತ್ರಿಗಳ ಸಭೆ ಕರೀಬೇಕು, ಅರ್ಥಶಾಸ್ತ್ರಜ್ಞರನ್ನು ಕುರಿತು ಚರ್ಚೆ ಮಾಡಬೇಕು, ಅವ್ರ ಜೊತೆ ಸಮಾಲೋಚನೆ ನಡೆಸಬೇಕು ಮತ್ತು ದೇಶದ ಈ ಬಗ್ಗೆ ಆತಂಕಗೊಂಡಿರುವ ಜನರನ್ನು ಮೊದಲು ವಿಚಾರ ಮಾಡಿ ಅವರ ಸಲಹೆ ಸೂಚನೆಗಳನ್ನು ಪಡೆದು ಡಿಲಿಮಿಟೇಷನನ್ನು ಮಾಡಿ ಈ ಸಂಖ್ಯೆ ಹೆಚ್ಚಾಗದ ರೀತಿಯಲ್ಲಿ ಅಥವಾ ದಕ್ಷಿಣದ ರಾಜ್ಯಗಳಿಗೆ ಕಡಿಮೆ ಆಗದ ರೀತಿಯಲ್ಲಿ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಇದು ಆ ಬಗ್ಗೆ ಜನರ ಗಮನ ಸೆಳೆಯೋದಕ್ಕೆ ಇವತ್ತಿನ ಸಮಾವೇಶ ವಿಶೇಷವಾಗಿ ಕೆಲಸ ಮಾಡಿದೆ. ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಸರ್, ಈಗ ಕರ್ನಾಟಕ ವಿಚಾರದಲ್ಲಿ ಎಷ್ಟು ಅಪಾಯಕಾರಿ ಸರ್? ಕರ್ನಾಟಕದ ವಿಚಾರದಲ್ಲಿ ಇದು ಕರ್ನಾಟಕ ಮಾತ್ರ ಅಂತ ಆಗೋದಿಲ್ಲ. ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಈ ದಕ್ಷಿಣದ ಎಲ್ಲ ರಾಜ್ಯಗಳು ಅಭಿವೃದ್ಧಿಯಲ್ಲಿ ಮುಂದಿವೆ, ಜನಸಂಖ್ಯೆ ನಿಯಂತ್ರಣವನ್ನು ಪರಿಣಾಮಕಾರಿಯಾಗಿ ಮಾಡಿವೆ. ಆದ್ದರಿಂದ ಇವರ ಸಂಖ್ಯೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಉತ್ತರದ ರಾಜ್ಯಗಳು ಸುಮಾರು 150 ಸ್ಥಾನಗಳು ಹೆಚ್ಚಾಗ್ತವೆ ಉತ್ತರದ ರಾಜ್ಯಗಳಿಗೆ. ಆಗ ರಾಷ್ಟ್ರೀಯ ಮಟ್ಟದಲ್ಲಿ ಪಾರ್ಲಿಮೆಂಟ್ನಲ್ಲಿ ಪಾಲಿಸಿಗಳನ್ನು ಮಾಡುವಾಗ, ಸಂವಿಧಾನದ ತಿದ್ದುಪಡಿಗಳನ್ನು ತರುವಾಗ, ಹೊಸ ಹೊಸ ಕಾನೂನುಗಳನ್ನು ಜಾರಿಗೊಳಿಸುವಾಗ ಏಕಮುಖವಾಗಿ ಬಿಡಬಹುದಾದ ಅಪಾಯ ಇದೆ. ಆ ರೀತಿ ಅಪಾಯ ಆಗಬಾರದು ಅನ್ನುವ ಕಾರಣಕ್ಕಾಗಿ ಈ ಚರ್ಚೆ ಈಗಾಗಲೇ ಆರಂಭ ಆಗಿರೋದು. ಎರಡನೇದು, ಅನೇಕ ಅಭಿವೃದ್ಧಿಶೀಲ ರಾಜ್ಯಗಳು ಹೆಚ್ಚು ತೆರಿಗೆಯನ್ನು ಪಾವತಿ ಮಾಡ್ತಾ ಇವೆ. ಈಗ ಕರ್ನಾಟಕ ರಾಜ್ಯ ಒಂದೇ ಸುಮಾರು 5 ಲಕ್ಷ ಕೋಟಿಯನ್ನು ತೆರಿಗೆಯಾಗಿ ವರ್ಷಕ್ಕೆ ಪಾವತಿ ಮಾಡ್ತಾ ಇದೆ. ಆದರೆ ಅದಕ್ಕೆ ವಾಪಸ್ ಬರ್ತಕ್ಕಂಥ ಹಣ ಎಷ್ಟು ಅಂತ ನೋಡಿದ್ರೆ ₹1 13 ಪೈಸೆಯಷ್ಟು ಮಾತ್ರ ಬರ್ತದೆ ಅಂತ ಅರ್ಥಮಂತ್ರಿಗಳು ಅರ್ಥಶಾಸ್ತ್ರಜ್ಞರು ಆಗಿರುವ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. 13 ಪೈಸೆಗಿಂತಲೂ ಕಡಿಮೆ ಬರ್ತಾ ಇದೆ ಅಂತ. ಏನು ರಾಷ್ಟ್ರೀಯ ಮಟ್ಟದಲ್ಲಿ ಫೈನಾನ್ಸ್ ಕಮಿಷನ್ನು ನೇಮಕ ಮಾಡಿದ್ದಾರೆ. ಈಗ 15ನೇ ಫೈನಾನ್ಸ್ ಕಮಿಷನ್ನು ನಡೀತಾ ಇದೆ. ಹಿಂದಿನ ಫೈನಾನ್ಸ್ ಕಮಿಷನ್ಗಳಲ್ಲಿ 42% ಕೊಡಬೇಕು ರಾಜ್ಯಗಳಿಗೆ ವಾಪಸ್ಸು ಅಂತ ಇತ್ತು. ಆ 42%ನಲ್ಲೂ ಅನೇಕ ಡಿಡಕ್ಷನ್ಸ್ಗಳಾಗಿ, ಅಂದರೆ ತೀರುವಳಿಗಳಾಗಿ ಸುಮಾರು 29%ನಷ್ಟು ಹಣ ಮಾತ್ರ ಬರ್ತಿತ್ತು ಅಂತ ಹೇಳ್ತಿದ್ದಾರೆ. ಈಗ ಅದು ಕೂಡ ಒಟ್ಟು ಬಜೆಟ್ಟಿನ ಶೇಕಡಾವಾರು ನೋಡಿದ್ರೆ 20%ನಷ್ಟು ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದು ಹೆಚ್ಚು ತೆರಿಗೆ ಪಾವತಿ ಮಾಡುವ ರಾಜ್ಯಗಳಿಗೆ ಆಗುತ್ತಿರುವ ಅನ್ಯಾಯ. ಈ ಅನ್ಯಾಯವನ್ನು ಸರಿಪಡಿಸಬೇಕು. ಅದು ಕೂಡ ಮಾತುಕತೆಯ ಮೂಲಕ ಸರಿಪಡಿಸೋದು ಅತ್ಯಂತ ಅಗತ್ಯವಾದದ್ದು.
ಕೇಂದ್ರ ಸರ್ಕಾರದ ಇವತ್ತಿನ ಧೋರಣೆ ಹೇಗಿದೆ ಅಂದರೆ, ಯಾವುದನ್ನು ರಾಜ್ಯಗಳ ಜೊತೆಗೆ ಸಮಾಲೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ಅನ್ನುವ ಭಾವನೆ ಕೇಂದ್ರ ಸರ್ಕಾರಕ್ಕೆ ಬಂದಿದೆ. ಈಗ ಉದಾಹರಣೆಗೆ ಮನ್ರೇಗಾ, ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆಯನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ವಿಚಾರದಲ್ಲಿ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಬೀಳುತ್ತೆ ಅಂತ ಒಂದು ಆರೋಪ ಇದೆ ಸರ್. ಸಾಕಷ್ಟು ಅಲ್ಲೇ ನಾನು ಹೇಳ್ತೀನಿ. ಮನ್ರೇಗಾ ಕೇಂದ್ರ ಸರ್ಕಾರದ ಪಾಲು 90% ಇತ್ತು, ರಾಜ್ಯ ಸರ್ಕಾರದ ಪಾಲು 10% ಇತ್ತು. ರಾಜ್ಯ ಸರ್ಕಾರಗಳು 10% ಹಣವನ್ನು ಕೊಡೋದಕ್ಕೆ ಅವ್ರಿಗೇನು ತೊಂದರೆ ಇರಲಿಲ್ಲ. ಆದರೆ ಈಗ 90% ಇದ್ದದ್ದನ್ನು 60%ಗೆ ಮಾಡಿ ರಾಜ್ಯಗಳು 40% ಕೊಡಬೇಕು ಅಂತ ಹೇಳ್ತೀವಿ. ಕರ್ನಾಟಕ ರಾಜ್ಯ ಒಂದನ್ನು ನೀವು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಸುಮಾರು ವರ್ಷಕ್ಕೆ 20,000 ಕೋಟಿ ರಾಜ್ಯದ ಬಜೆಟಿನ ಮೇಲೆ ಬೀಳ್ತದೆ. 20,000 ಕೋಟಿ ಎಲ್ಲಿಂದ ತರ್ತೀರಿ? ಆಮೇಲೆ ಎರಡನೇದು, GST ಇಳಿಕೆ ಮಾಡಿದ ಕಾರಣದಿಂದಾಗಿ ರಾಜ್ಯದ ಬಜೆಟ್ನಲ್ಲಿ ಸುಮಾರು 15,000 ಕೋಟಿಯಷ್ಟು ಹೊರೆ ಬೀಳ್ತದೆ ಅಂತ ಹೇಳ್ತಿದ್ದಾರೆ. ಇವುಗಳನ್ನೆಲ್ಲ ನೋಡಿದ್ರೆ ರಾಜ್ಯಗಳ ಬಜೆಟ್ಟಿನ ಮೇಲೆ ಹೊರೆ ಬೀಳುವ ಕಾರಣದಿಂದಾಗಿ ಈ ಯೋಜನೆ ಜಾರಿಯಾಗದೇ ಹೋಗ್ಬೋದು ನಾಳೆ. ಆದ್ದರಿಂದ ಕೇಂದ್ರ ಹಿಂದೆ ಇದ್ದಂತೆ 90-10% ಯೋಜನೆ ಅಡಿಯಲ್ಲಿ 10% ಇಟ್ ಈಸ್ ಅ ನಾಮಿನಲ್ ಕಾಂಟ್ರಿಬ್ಯೂಷನ್ನು ರಾಜ್ಯ ಸರ್ಕಾರಗಳ ಪಾಲುದಾರಿಕೆ ಇರಬೇಕು ಅಂತ, ಇದು ಪೂರ್ಣ ಕೇಂದ್ರದ ಯೋಜನೆಯೇ. ಆದರೆ ಈಗ ಇದನ್ನು ಅಮೆಂಡ್ ಮಾಡಿರೋದು ಈ ಯೋಜನೆಯನ್ನು ಕಾಲಾಂತರದಲ್ಲಿ ತೆಗೆದುಹಾಕೋ ಕೆಲಸ ಮಾಡಲಿಕ್ಕೆ. ರಾಜ್ಯಗಳು ಇಷ್ಟು ದೊಡ್ಡ ಬರ್ಡನ್ನ, ಆರ್ಥಿಕ ಹೊರೆಯನ್ನು ಹೊತ್ಕೊಳ್ಳೋಕ್ಕಾಗದೇ ಅವರೇ ನಿಲ್ಲಿಸಲಿ, ಇದ್ರ ಉದ್ದೇಶ ಅದಿದೆ. ಆಮೇಲೆ ಎರಡನೇದು, ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆ ಅಂತ ಏನು ಹೆಸರಿತ್ತು ಅದನ್ನು VB ರಾಮ್ಜಿ ಅಂತ ಮಾಡಿದ್ದಾರೆ. ಮಹಾತ್ಮ ಗಾಂಧಿಯವರ ಬಗೆಗೆ ಈ ಸರ್ಕಾರಕ್ಕೆ ಅಥವಾ ಯಾವುದೇ ಸರ್ಕಾರಕ್ಕೆ ಒಂದು ಗೌರವದ ಸ್ಥಾನ ಇರಬೇಕು. ಆದರೆ ಅದನ್ನು ತೆಗೆದು ಹಾಕ್ತಕ್ಕಂಥ ಧಾರ್ಷ್ಟ್ಯವನ್ನು ತೋರಿರೋದು ಖಂಡಿತವಾಗಿ ಒಳ್ಳೆಯದಲ್ಲ. ಆದ್ದರಿಂದ ಆ ಕಾರಣದಿಂದಾಗಿಯೂ ಮತ್ತು ರಾಜ್ಯಗಳ ಮೇಲೆ ಆರ್ಥಿಕ ಹೊರೆಯಾಗುವ ಕಾರಣದಿಂದಾಗಿಯೂ ಹಳ್ಳಿಗಾಡಿನ ಜನರಿಗೆ ಉದ್ಯೋಗದ ಭರವಸೆ ಮರೀಚಿಕೆ ಆಗ್ತದೆ ನಾಳೆ. ಅದಕ್ಕಾಗಿ ರಾಜ್ಯ ಸರ್ಕಾರ ವಿರೋಧ ಮಾಡ್ತಿದೆ. ಕೇಂದ್ರ ಸರ್ಕಾರ ಇದನ್ನು ಏಕಮುಖವಾಗಿ ತಂದಿರೋದನ್ನು ನೋಡಿದ್ರೆ ರಾಜ್ಯಗಳ ಜೊತೆ ಸಮಾಲೋಚನೆ ಮಾಡುವ ಕನಿಷ್ಠ ಸೌಜನ್ಯವನ್ನು ತೋರದೇ ಇರೋದು, ಇದು ಎಲ್ಲ ವಿಚಾರಗಳಲ್ಲೂ ಕೇಂದ್ರ ಸರ್ಕಾರ ಹೀಗೆ ಮಾಡ್ತಿದೆ. ನಾನು ಉದಾಹರಣೆ ಕೊಡ್ತಾ ಇರ್ತೀನಿ. ಆರ್ಟಿಕಲ್ 370 ಸ್ವಾತಂತ್ರ್ಯ ಬಂದಾಗಿನಿಂದ ಇರ್ತಕ್ಕಂಥ ಒಂದು ವಿಧಿ. ಆದರೆ ಅದನ್ನು ತೆಗೆಯುವಾಗ ಅದಕ್ಕೆ ನೇರವಾಗಿ ಸಂಬಂಧಪಟ್ಟ ರಾಜ್ಯದ ಜೊತೆ ಆದರೂ ಮಾತುಕತೆ ಮಾಡಬೇಕಲ್ವಾ? ಇದನ್ನು ತೆಗೆದರೆ ಪರಿಣಾಮ ಏನಾಗುತ್ತೆ, ನೀವೇನು ಮಾಡ್ತೀರಿ, ನಿಮ್ಮ ರಾಜ್ಯದಲ್ಲಿ ಏನು ಬದಲಾವಣೆ ಆಗ್ಬೋದು ಅನ್ನುವ ಒಂದು ಸಣ್ಣ ಸಮಾಲೋಚನೆಯನ್ನು ಮಾಡ್ತಕ್ಕಂಥ ಸೌಜನ್ಯವನ್ನು ತೋರ್ತಾ ಇಲ್ಲ. ಸರಿ, ಈ ವಿಚಾರ ಯಾಕಂದರೆ ನಾವು ಈಗ ಮನಮೋಹನ್ ಸಿಂಗ್ ವಿಚಾರದಲ್ಲಿ ಬಂದಾಗ ಭಾರತದ ಒಂದು ಮಹಾನ್ ಆರ್ಥಿಕ ತಜ್ಞ ಅಂತ ಹೇಳ್ತಾರೆ. ಸೊ ಅವರು ಏನೋ ಉದ್ದೇಶಗಳನ್ನು ಇಟ್ಕೊಂಡು ಯೋಜನೆಗಳನ್ನು ಜಾರಿಗೆ ತಂದಿದ್ರು. ಸೊ ಯಾವೆಲ್ಲ ಯೋಜನೆಗಳನ್ನು ಜಾರಿಗೆ ತಂದಿದ್ರು, ಈಗ ಈ ಸರ್ಕಾರದಲ್ಲಿ ಯಾವೆಲ್ಲ ಯೋಜನೆಗಳಿಗೆ ಕೊಕ್ಕೆ ಹಾಕಲಾಗ್ತಾ ಇದೆ, ಯಾವೆಲ್ಲ ಯೋಜನೆಗಳನ್ನು ತಡೆ ಹಿಡಿಲಾಗ್ತಾ ಇದೆ ಕೇಂದ್ರ ಸರ್ಕಾರದ ವಿಚಾರದಲ್ಲಿ? ಮನಮೋಹನ್ ಸಿಂಗ್ ಅವರ ಯೋಜನೆಗಳನ್ನು ನೋಡಿದಾಗ ಸ್ಪೆಷಲಿ ಮನ್ರೇಗಾ ಹಿಡಿದು UPA ಸರ್ಕಾರ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ, ಸೋನಿಯಾ ಗಾಂಧಿಯವರು ಪಾರ್ಲಿಮೆಂಟಿನ ಮುಖ್ಯಸ್ಥರಾಗಿ ಅನೇಕ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದ್ದರು. ಅದರಲ್ಲಿ ವಿಶೇಷವಾಗಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು, ರೈಟ್ ಟು ಫುಡ್ ಸೆಕ್ಯೂರಿಟಿ ಆ್ಯಕ್ಟು, ರೈಟ್ ಟು RTE ಎಜುಕೇಷನ್ ಆ್ಯಕ್ಟು, ಇಂಥ ಅನೇಕ ಯೋಜನೆಗಳು UPA ಸರ್ಕಾರದಲ್ಲಿ ಜಾರಿಗೆ ಬಂದವು. ಆದರೆ ಈ ಯೋಜನೆಗಳನ್ನು ನಿರ್ಲಕ್ಷ್ಯ ಮಾಡೋದು ಅಥವಾ ಬದಲಾವಣೆ ಮಾಡೋದು ಇದನ್ನು ಮಾಡ್ತಿದ್ದಾರೆ. ಉದಾಹರಣೆಗೆ ಮನ್ರೇಗಾನೇ ಭಾಳ ಬೆಸ್ಟ್ ಎಕ್ಸಾಂಪಲ್ಲು. ಇನ್ನು RTE ಜಾರಿಯಲ್ಲಿದೆ, ಅದು ಪರಿಣಾಮಕಾರಿಯಾಗಿ ಇಲ್ಲ. ಮನ್ರೇಗಾ ಉದ್ದೇಶಗಳೇನಿದ್ವು ಸರ್ ಆ ಸಂದರ್ಭ? ಮನ್ರೇಗಾ ಉದ್ದೇಶ ದೇಶದ ಯಾವ ಬಡವರು ಕೂಡ ಬಡತನದಿಂದ ಸಾಯಬಾರ್ದು, ಹಸಿವಿನಿಂದ ನರಳಬಾರ್ದು ಅನ್ನೋದಿತ್ತು. ಆದ್ದರಿಂದ ಹಳ್ಳಿಗಳಲ್ಲಿ ಕನಿಷ್ಠ 100 ದಿನಗಳ ಉದ್ಯೋಗ ಭರವಸೆ ಖಾತ್ರಿ ಆಗಬೇಕು ಅನ್ನೋದು ಅದರಿಂದ ಇದ್ದದ್ದು. ಆದರೆ ಆ ಉದ್ಯೋಗ ಭರವಸೆ ಖಾತ್ರಿ ಮಾಡದೇ ಆ ಯೋಜನೆಯನ್ನೇ ತಿರುಚತಕ್ಕಂಥ, ರಾಜ್ಯ ಸರ್ಕಾರಗಳು ಜಾರಿ ಮಾಡೋಕ್ಕಾಗದೇ ಇರತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡೋಕ್ಕೆ ಹೊರಟಿರೋದು ಆ ಯೋಜನೆಯನ್ನು ನಿಲ್ಲಿಸ್ತಕ್ಕಂಥ ದುರುದ್ದೇಶ. ಅದು ಆಗಬಾರ್ದು ಅಂತ ಹೇಳಿ ಈಗ ರಾಜ್ಯಗಳು ಎಚ್ಚೆತ್ತುಕೊಂಡಿವೆ. ಡಿಲಿಮಿಟೇಷನ್ ವಿರುದ್ಧವಾಗಿ ದನಿ ಎತ್ತಿವೆ.
ಈ ಯೋಜನೆಗಳು ತೆರಿಗೆ ವಾಪಸ್ ಪಡೀತಕ್ಕಂಥ ಯೋಜನೆಗಳಲ್ಲಿ ತಲೆ ಎತ್ತಿವೆ, ದನಿ ಎತ್ತುತ್ತಾ ಇವೆ. ಮನ್ರೇಗಾ ವಿಚಾರ ಸರಿ ಇದೆ. ಮನ್ರೇಗಾ ವಿಚಾರ ಇದು ಎಲ್ಲ ಒಂದು ಕಡೆ ನೀವು ಹೇಳಿದ್ರಿ ಯೋಜನೆಯನ್ನು ನಿಲ್ಲಿಸೋ ಒಂದು ಸ್ಥಿತಿಗೆ ತಲುಪಿರಬಹುದು ಅಂತ. ಒಂದು ವೇಳೆ ಈ ರೀತಿಯಾದ ಪರಿಸ್ಥಿತಿ ನಿರ್ಮಾಣವಾದರೆ ಗ್ರಾಮೀಣ ಭಾಗದ ಬಡ ಕೂಲಿ ಕಾರ್ಮಿಕರ, ಕೂಲಿ ಕುಟುಂಬಗಳ ಜೀವನ ಏನಾಗುತ್ತೆ? ಅಲ್ಲ, ಅವರಿಗೆ ಉದ್ಯೋಗ ಸಿಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಉದ್ಯೋಗ ಸಿಗದೇ ಇರುವ ಕಾರಣದಿಂದಾಗಿ ಅವರು ಆರ್ಥಿಕವಾಗಿ ತೊಂದರೆಗೆ ಸಿಕ್ಕಾಕ್ಕೊಳ್ತಾರೆ. ಎಲ್ಲ ಬಡತನದ ಕುಟುಂಬಗಳು ನಮ್ಮಲ್ಲಿ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಅದು ಸುಳ್ಳು. ದೊಡ್ಡ ಪ್ರಮಾಣದಲ್ಲಿ ಬಡತನ ಇರತಕ್ಕಂಥ ಕುಟುಂಬಗಳು ಇನ್ನೂ ಸಾಕಷ್ಟು ಇವೆ ದೇಶದಲ್ಲಿ. ಭಾಳ ದೊಡ್ಡ ಉದಾಹರಣೆ, ನಾವೊಂದು 80 ಕೋಟಿ ಜನರಿಗೆ ಉಚಿತ ಅಕ್ಕಿ ಕೊಡ್ತಾ ಇದ್ದೇವೆ. ಯಾರೂ ಬೇಡ ಅಂತ ಹೇಳೋರಿಲ್ಲ, ಎಲ್ಲರೂ ಸ್ವೀಕಾರ ಮಾಡ್ತಿದ್ದಾರೆ. ಅದರ ಅರ್ಥವೇ ಬಡತನದಲ್ಲಿ ಜನ ಇನ್ನೂ ಇದ್ದಾರೆ ಅಂತ. ಅವರು ಸಬಲೀಕರಣಕ್ಕೆ ಕೆಲಸ ಮಾಡಬೇಕಾಗಿದ್ದಂತಹ ಸರ್ಕಾರಗಳು ಆ ಯೋಜನೆಗಳನ್ನು ಕಿತ್ತುಕೊಳ್ಳುವ ಕೆಲಸವನ್ನು ಮಾಡ್ತಿದ್ದಾರೆ. ದೊಡ್ಡ ದೊಡ್ಡ ಯೋಜನೆಗಳನ್ನು ಜಾರಿಗೊಳಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಉದಾಹರಣೆಗೆ 1 ಲಕ್ಷ ಕೋಟಿ ಖರ್ಚು ಮಾಡಿ ಬುಲೆಟ್ ಟ್ರೈನ್ ತರ್ತೀವಿ ಅಂತಾರೆ. ಆದರೆ ಉದ್ಯೋಗ ಭರವಸೆಗೆ 90% ಇದ್ದದ್ದನ್ನು 60%ಗೆ ತರ್ತೀವಿ ಅಂತಾರೆ. ಇವೆಲ್ಲ ಬಡವರ ಪರವಾಗಿ ತೆಗೆದುಕೊಳ್ಳುವ ನಿಲುವುಗಳಲ್ಲ ಅಂತ ಅಷ್ಟೇ. ಬಡತನದ ಮೇಲೆ ಗದಾಪ್ರಹಾರ, ಬಡವರ ಮೇಲೆ ಗದಾಪ್ರಹಾರ, ಬಡ ಕೂಲಿಕಾರರ ಮೇಲೆ ಅದು ವಿಶೇಷವಾಗಿ ಆ್ಯಕ್ಚುಲಿ ದೇಶದಲ್ಲಿ ಡಿಮ್ಯಾಂಡ್ ಇದ್ದದ್ದು ನಗರ ಉದ್ಯೋಗ ಭರವಸೆ ಯೋಜನೆಯನ್ನು ಜಾರಿಗೆ ತನ್ನಿ ಅಂತ. ನಗರಗಳಲ್ಲಿ ಈ ಯೋಜನೆ ಇಲ್ಲ, ಈಗ ಅದನ್ನು ಜಾರಿಗೆ ತರೋ ಕೆಲಸವನ್ನು ಮಾಡಿ ಅಂತ ಇದ್ದದ್ದು. ಆದರೆ ಹಳ್ಳಿಗಳ ಯೋಜನೆಗಳನ್ನೇ ಜಾರಿಗೊಳಿಸಲ್ಲ ಆಗದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರೋದ್ರಿಂದ ಇವತ್ತು ಅನೇಕ ರಾಜ್ಯಗಳು ಅಸಮಾಧಾನದಿಂದ ತಿರುಗಿ ಬಿದ್ದಿವೆ. ಈ ಯೋಜನೆಯನ್ನು ಪುನರ್ ಪರಿಶೀಲನೆ ಮಾಡಬೇಕು ಈ ಕಾನೂನನ್ನು ಅಂತ ಕೇಳ್ಕೊಳ್ತಾ ಇವೆ. ಕೇಂದ್ರ ಸರ್ಕಾರ ಈ ರೀತಿಯಾಗಿ ವರ್ತನೆ ಮಾಡಿದರೆ ಸರ್, ಗ್ರಾಮೀಣ ಭಾಗದಲ್ಲಿ ಯಾವ ರೀತಿಯಾಗಿ ಜನರ ಜೀವನ? ಇಲ್ಲ, ಕೇಂದ್ರ ಸರ್ಕಾರದ ಈ ರೀತಿಯ ನಡವಳಿಕೆಯಿಂದ ಗ್ರಾಮೀಣ ಭಾಗದ ಜನರ ಸಂಕಷ್ಟ ಇನ್ನೂ ಹೆಚ್ಚಾಗ್ತದೆ. ಅವರು ಅವಲಂಬನೆ ಇನ್ನೂ ಹೆಚ್ಚು ಮಾಡ್ತಾರೆ. ಅವರು ಸ್ವಯಂ ಶಕ್ತಿ ಮೇಲೆ ನಿಲ್ಲಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈ ಉದ್ದೇಶಗಳು ಕೇಂದ್ರ ಸರ್ಕಾರಕ್ಕೆ ಇರಬಹುದು ಅಂತ ನನಗೆ ಅನ್ನಿಸ್ತದೆ. ಇಲ್ಲ, ಇದು ನಾವು ಈಗಾಗಲೇ ಕರ್ನಾಟಕದಲ್ಲಿ ಯೋಜನೆಯನ್ನು ಜಾರಿಗೆ ಮಾಡೋದಿಲ್ಲ. ಮೊದಲ ಯೋಜನೆಯನ್ನೇ ಉದ್ಯೋಗ ಭರವಸೆ ಮನ್ರೇಗಾವನ್ನೇ ಮತ್ತೆ ಜಾರಿಗೆ ತರಬೇಕು ಅಂತ ಹೇಳಿ ಅದಕ್ಕಾಗಿ ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ. ಜನಜಾಗೃತಿ ಸಭೆಗಳನ್ನು ಮಾಡ್ತಿದ್ದಾರೆ. ಪ್ರತಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಈಗ 5 ಕಿಲೋಮೀಟರ್ ಜಾಥಾ ಮಾಡಿ ಜನರಿಗೆ ತಿಳುವಳಿಕೆ ಮಾಡಿಕೊಡಬೇಕು ಅಂತ ಮಾಡಿದ್ದಾರೆ. ಇವೆಲ್ಲ ಜನಜಾಗೃತಿ ಕಾರ್ಯಕ್ರಮಗಳು. ಇವು ಯೋಜನೆ ಜಾರಿಗೆ ಬರ್ತಾವಾ ಇಲ್ವಾ ಮುಂದೆ ನೋಡೋಣ ಏನಾಗ್ತದೆ. ಮತ್ತು ಕೇಂದ್ರ ಸರ್ಕಾರ ಇಲ್ಲ ನಾವು ಮಾಡೋದಿಲ್ಲ, ಇದನ್ನು ಹೀಗೆ ಮುಂದುವರಿಸ್ತೀವಿ ಅಂತ ಅಂದರೆ ಜನವಿರೋಧಿಯಾದ ತೀರ್ಮಾನವನ್ನು ತೆಗೆದುಕೊಂಡು ಕೀರ್ತಿ ಕೇಂದ್ರ ಸರ್ಕಾರಕ್ಕೆ ಬರ್ತದೆ. ಈಗ ಅದಕ್ಕೆ BJPಗರು ಉತ್ತರವನ್ನು ಕೊಡಬೇಕಾಗ್ತದೆಲ್ಲ ಹೊರಗಡೆ. ಯಾಕೆ ಈ ರೀತಿಯಾಗಿ BJP ಅವ್ರನ್ನೇ ಕೇಳಬೇಕು. BJPಯವರು ಹೀಗೆ ನಡ್ಕೊಳ್ತಿರೋದು ಹೊಸದೇನಲ್ಲ. ಆರ್ಟಿಕಲ್ 370 ರದ್ದು ಮಾಡುವಾಗ ಯಾರನ್ನು ಸಮಾಲೋಚನೆ ಮಾಡದೇ ಇರೋದು, ಅನೇಕ ಯೋಜನೆಗಳನ್ನು ಜಾರಿಗೆ ತರುವಾಗ ರಾಜ್ಯಗಳ ಜೊತೆ ಕನಿಷ್ಠ ಸಮಾಲೋಚನೆ ಮಾಡುವ ಸೌಜನ್ಯವನ್ನು ತೋರದೇ ಇರೋದು, ಈ ರೀತಿಯ ಏಕಮುಖವಾಗಿ ವರ್ತನೆ ಮಾಡೋದರಿಂದ ಪ್ರಜಾಪ್ರಭುತ್ವಕ್ಕೆ ಅದು ದೊಡ್ಡ ಧಕ್ಕೆ. ಆ ಧಕ್ಕೆ ಉಂಟಾಗುವ ಕಾರಣದಿಂದಾಗಿ ಹೇಳ್ತಿದ್ದೇನೆ, ನಾಳೆ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ದೇಶದ ಸಮಗ್ರತೆಗೆ ಅದು ಅಡ್ಡಿ ಆಗ್ತದೆ ಅನ್ನೋ ಮಾತನ್ನು ಕೂಡ ಭಾಳ ಜನ ಹೇಳ್ತಾ ಇದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.